ಅದರಲ್ಲೂ ಕೂಡ ರಾಜ್ಯದ ಮಹಿಳೆಯರೇ ತಾವೇನು ಗ್ಯಾರಂಟಿ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಪ್ರತಿ ತಿಂಗಳು ನಮ್ಮ ಅಕೌಂಟ್ಗೆ ಯಾವಾಗ ಬಂದು ಬೀಳುತ್ತೆ ಅಂತ ಕಾಯ್ತಾ ಇದ್ದೀರಲ್ಲ, ಇನ್ಮೇಲೆ ಕಾಯೋದೇ ಪರ್ಮನೆಂಟ್ ಆಗ್ಬೋದು, ಗೊತ್ತಿಲ್ಲ. ಅಂದ್ರೆ ಎಲ್ಲರಿಗೂ ಅಲ್ಲ, ಬಹಳ ಜನರಿಗೆ ಇನ್ನು ಫ್ರೀ ಆಗಿ ಬಸ್ ಇದೆ, ಆ ದೇವಸ್ಥಾನ ಈ ದೇವಸ್ಥಾನ ಓಡಾಡಬಹುದು ಅಂತ ಏನಾದ್ರೂ ಟೂರು ಟ್ರಿಪ್ ಪ್ಲಾನ್ ಮಾಡಿದ್ರೆ ಬಜೆಟ್ ಆದ್ಮೇಲೆ ಅದು ಕೂಡ ಕಷ್ಟ ಆಗ್ಬಹುದೇನೋ. ಯಾಕೆ ಅಂದ್ರೆ ಕೆಲವು ಗ್ಯಾರಂಟಿಗಳಿಗೆ ಕತ್ತರಿ ಹಾಕೋದಕ್ಕೆ, ಇನ್ನು ಕೆಲವು ಗ್ಯಾರಂಟಿಗಳಿಗೆ ಷರತ್ತು ವಿಧಿಸೋದಕ್ಕೆ ಸರ್ಕಾರ ರೆಡಿ ಆದಂಗೆ ಕಾಣ್ತಾ ಇದೆ. ಮತ್ತೊಂದು ಕಡೆ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಮಯ, ಮುಹೂರ್ತ ಮತ್ತು ಕಾಲ ಕೂಡಿ ಬಂದಿದೆಯಾ? ಹೈಕಮಾಂಡ್ ಸ್ವಲ್ಪ ಆಕ್ಟಿವ್ ಆಗಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಅದೇ ರೀತಿ ಕರ್ನಾಟಕದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕನ್ನಡನೇ ಮಾಯ, ಬೇರೆಯವ್ರ ಪಾಠ ಹೇಳ್ತೀವಿ ನಾವು. ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ, ಹಿಂದಿ ವಾಲಾಗಳು ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಅಂತ ಭಾಷಣ ಹೊಡಿತೀರಿ. ಆದ್ರೆ ಸರ್ಕಾರಿ ಕಾರ್ಯಕ್ರಮದ ಇನ್ವಿಟೇಷನ್ ಅಲ್ಲಿ ಕನ್ನಡ ಇಲ್ಲ, ಉರ್ದು ಅಲ್ಲಿ. ಈ ಪ್ರತಿಪಕ್ಷಗಳು ನಿಮಗೆ ಅದೇನೋ ಸಿದ್ದರಾಮುಲ್ಲಾ ಖಾನು, ಇದು ಆ ಸರ್ಕಾರ ಈ ಸರ್ಕಾರ ಅನ್ನೋದರ ಮಧ್ಯೆ ನೀವು ಉರ್ದು ಅಲ್ಲಿ ಇನ್ವಿಟೇಷನ್ ಟೈಪ್ ಮಾಡ್ತೀರಾ.